ಶ್ರೀ ಬಸವ ಟಿವಿಯ ವೀಕ್ಷಕ ಶರಣ ಬಾಂಧವರೇ, ವಚನಗಳಲ್ಲಿ ಆರೋಗ್ಯ ಈ ಕುರಿತಾಗಿ ನಾವೇನು ಮಾಡ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವಿಲ್ಲಿ ಇವತ್ತಿನ ಈ ಅಂಕಣದಲ್ಲಿ ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ, ಈ ಪ್ರಕೃತಿಯನ್ನು ನಾವು ಯಾವ ರೀತಿಯಾಗಿ ಕಾಯ್ದುಕೊಳ್ಬೇಕು, ಪ್ರಕೃತಿ ಇವತ್ತು ಯಾವ ರೀತಿ ನಾವು ಪ್ರಕೃತಿಯನ್ನು ನಮ್ಮ ಮನುಷ್ಯನ ಆಸೆಗೆ, ಈ ಪ್ರಕೃತಿ ದುರಾಸೆಗೆ ಬಲಿಯಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾ ಇದೆ. ಅದೇ ಪ್ರಕೃತಿಯ ಕುರಿತಾಗಿ, ಆ ಉಪಚಾರ ಕುರಿತಾಗಿ ಒಂದಿಷ್ಟು ಪೀಠಿಕೆಯನ್ನು ಸ್ವಲ್ಪ ಹೇಳಿಬಿಟ್ಟು ಮುಂದೆ ನಮ್ಮ ದಿನಚರಿ, ಋತುಚರಿ ಮತ್ತು ಪಥ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ಬಂಧುಗಳೇ, ನಾವು ಈ ಯೋಗ ಉಪಚಾರ ನಮಗಾಗಬೇಕಾದ್ರೆ, ನಾವು ಯೋಗಾಸನಗಳನ್ನ ಹಾಕಬೇಕಾದ್ರೆ, ಪ್ರಾಣಾಯಾಮಗಳನ್ನ ಮಾಡಬೇಕಾದ್ರೆ, ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಬೇಕಾದ್ರೆ, ಯಾವುದೇ ದೈಹಿಕ ಕಸರತ್ತುಗಳನ್ನ ಮಾಡಬೇಕಾದ್ರೆ, ದಂಡ ಬೈಠ ಕಸರತ್ತು ಯಾವುದೇ ಮಾಡಬೇಕಾದ್ರೆ ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ಪಾನೀಯಗಳು ಶುದ್ಧವಾಗಿರಬೇಕು. ಅದು ಪ್ರಕೃತಿ ಉಪಚಾರದಿಂದ ಮಾತ್ರ ಸಾಧ್ಯ ಅಂತ ನನಗನ್ಸಿದೆ. ಯಾಕೆಂದರೆ ಇವತ್ತು ಅನೇಕ ವೈದ್ಯಕೀಯ ಕ್ಷೇತ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಥೆರಪೀಸ್ ಇದೆ. ಈಗ ಹೇಳ್ತಾರೆ ಅಲೋಪತಿ, ಆಯುರ್ವೇದ, ಹೋಮಿಯೋ ಮತ್ತು ಇನ್ನು ಬೇರೆ 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 ಸಿಸ್ಟಮ್ ಆಫ್ ಮೆಡಿಸಿನ್ಸು ಎಲ್ಲ ತಗೊಂಡ್ರೂ ನಮ್ಮ ಪ್ರಕೃತಿಗೆ ಮಾರಕವಾದಂತಹ ಅನೇಕ ಗಂಭೀರ ಕಾಯಿಲೆಗಳನ್ನ ನಾವು ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಂಧುಗಳೇ. ಅದಕ್ಕಾಗಿ ಮೂಲ ನಾವೇನು ಮಾಡಬೇಕು, ಪ್ರಕೃತಿ ಕಡೆಗೆ ಹೋಗಬೇಕು. ಆ ಪ್ರಕೃತಿದತ್ತವಾದಂಥ ಜೀವನವನ್ನು ನಾವು ನಡೆಸಬೇಕು. ಪಂಚಮಹಾಭೂತಗಳಾದಂಥ ಈ ಶರೀರಕ್ಕೆ ಪಂಚಮಹಾಭೂತಗಳಿಂದಲೇ ಏನು ಮಾಡಬೇಕು, ಉಪಚಾರವನ್ನು ನಾವು ಮಾಡಬೇಕು. ಆ ಕುರಿತಾಗಿ ಇವತ್ತು ಗಂಭೀರವಾಗಿ ಚಿಂತನೆ ಮಾಡಬೇಕಂತ ಕಾಲ ಇದು ಅಂತ ನನಗನ್ನಿಸ್ತಾ ಇದೆ. ಅದಕ್ಕಾಗಿ ಈ ಗಾಂಧಿ ತಾತ ಅವರು ಈ ಪ್ರಕೃತಿ ಉಪಚಾರ ಕೇಂದ್ರಗಳನ್ನೇ ತೆಗೆದಿದ್ರು. ತಮ್ಮ ಆಶ್ರಮದಲ್ಲಿ ಅವರು ಪ್ರಕೃತಿ ಉಪಚಾರವನ್ನು ಮಾಡ್ತಾ ಇದ್ರು ಗಾಂಧಿ ತಾತ. ನಾವು ಗಾಂಧಿ ನೇಚರ್ ಕ್ಯೂರ್ ಧಾರವಾಡದ ಸಂಸ್ಥೆ, ನಾನು 7ನೇ ಇದ್ದಾಗ ಅದು ನಮಗೆ ಪರೀಕ್ಷೆ ನಡೆಸಿತ್ತು. ಬಹಳ ಅದು ನನ್ನ ಮೇಲೆ ಗಂಭೀರ ಪರಿಣಾಮ ಮಾಡಿತ್ತದು. ಹೌದಲ್ಪ, ಇಷ್ಟು ಸರಳ ವಿಚಾರ, ಬರೀ ನೀರಿನಿಂದ, ಬರೀ ಮಣ್ಣಿನಿಂದ, ಬರೀ ಗಾಳಿಯಿಂದ ನಾವು ಈ ಅಗ್ನಿಯಿಂದ ಮತ್ತು ಆಕಾಶ ತತ್ವದಿಂದನೇ ನಮ್ಮನ್ನು ಉಪಚರಿಸ್ಕೊಳ್ಳಿಕ್ಕೆ ಸಾಧ್ಯ ಇದ್ದರೆ ಯಾಕೆ ವೈದ್ಯರು ಬೇಕಾಗಿತ್ತು? ಆದರೆ ಇವತ್ತು ಎಂಥ ವೈದ್ಯರ ಅವಶ್ಯಕತೆ ಇದೆ ಅಂದರೆ ಪ್ರಕೃತಿ ಉಪಚಾರದ ಅವಶ್ಯಕತೆ ಇದೆ, ಪ್ರಕೃತಿ ಉಪಚಾರ ವೈದ್ಯರ ಅವಶ್ಯಕತೆ ಇದೆ. ಆದರೆ ಇವತ್ತು ಪ್ರಕೃತಿ ಉಪಚಾರನ ಏನಾಗಿಬಿಟ್ಟಿದೆ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇವತ್ತು ಶ್ರೀಸಾಮಾನ್ಯರ ಕೈಗೆ ನಿಲುಕಲಾರದಂತಹ ಪ್ರಕೃತಿ ಉಪಚಾರ ಕೇಂದ್ರಗಳಿದಾವ. ಆದರೂ ಅಲ್ಲಲ್ಲಿಗೆ ಒಂದಿಷ್ಟು ಬೇರೆ ಬೇರೆ ಸ್ವಾಮೀಜಿಗಳು, ಗುರುಗಳು, ಅನೇಕ ಪ್ರಕೃತಿ ಉಪಚಾರದ ಕುರಿತಂಥ ಆರಾಧಕರು ಅಲ್ಲೇ ಜನರಿಗೆ ತಮ್ಮ ಕೈಲಾದ ಮಟ್ಟಿಗೆ ಉಪಚಾರಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಬಹಳ ವ್ಯಾಪಕವಾಗಿ ಆಗಬೇಕು. ಹೇಗೆ ಇವತ್ತು ಗಲ್ಲಿಗಳಲ್ಲಿ, ಓಣಿಗಳಲ್ಲಿ ಅಲೋಪತಿ ಔಷಧಿ ಅಂಗಡಿಗಳನ್ನು ನೋಡ್ತೀವಿ, ಮತ್ತು ದವಾಖಾನೆಗಳನ್ನ ನೋಡ್ತೀವಿ, ಮತ್ತು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳನ್ನ ನೋಡ್ತೀವಿ. ಅಲ್ಲಿ ಏನಪ್ಪ ಅಂತಂದರೆ ವೈದ್ಯರು ಔಷಧಿಗಳನ್ನು ಕೊಡ್ತಾ ಹೋಗ್ತಾರೆ, ಆದರೆ ರೋಗಗಳು ಗುಣ ಆಗೋದಿಲ್ಲ, ಕ್ಯೂರ್ ಆಗೋದಿಲ್ಲ. ಏನಾಗ್ತವೆ, ಆ ರೋಗಗಳನ್ನ ಮೇಂಟೈನ್ ಬರೀ ಹೆಂಗಪ್ಪ ಅಂದರೆ BP ಮೇಂಟೈನ್, ಶುಗರ್ ಮೇಂಟೈನ್, ಅಲರ್ಜಿ ಮೇಂಟೈನ್, ಆಸ್ತಮಾ ಮೇಂಟೈನ್, ಜಾಯಿಂಟ್ ಪೇನ್ ಮೇಂಟೈನ್ ಮಾಡುವಂಥ ಔಷಧಿಗಳು ಈಗ. ಅದಕ್ಕಾಗಿ ಹೈ BP ಮೇಂಟೈನ್, ಥೈರಾಯ್ಡ್ ಸಮಸ್ಯೆ ಮೇಂಟೈನ್ ಮಾಡುವಂಥ ಔಷಧಿ ನುಂಗ್ತಾ ಇದ್ದೀವಿ, ಆದರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಜೀವನ ಏನಾಗಬೇಕಪ್ಪ ಅಂದರೆ ಪ್ರಾಕೃತಿಕವಾದಂಥ ಜೀವನ ನಮ್ಮದಾಗಬೇಕು. ಪ್ರಕೃತಿ ಉಪಚಾರ ಮತ್ತು ಯೋಗ ಉಪಚಾರ ಇವು ನಮ್ಮ ಜೀವನದ ಭಾಗ ಆಗಬೇಕು. ಹಳ್ಳಿಗಳಲ್ಲಿ ಆ ಕೇಂದ್ರಗಳ ಸ್ಥಾಪನೆ ಆಗಬೇಕು. ಅವು ಪ್ರಕೃತಿ ಉಪಚಾರ ಮತ್ತು ಯೋಗ ಉಪಚಾರ ಇವು ಒಂದೇ ಬಂಡಿಯ 2 ಚಕ್ರಗಳು. ಪ್ರಕೃತಿ ಉಪಚಾರ ರೋಗವಾಸಿ ಮಾಡಿದರೆ ಯೋಗ ಆರೋಗ್ಯ ರಕ್ಷಣೆಯನ್ನು ಮಾಡ್ತದೆ. ಅದಕ್ಕಾಗಿ ಯೋಗಾಭ್ಯಾಸ ಸಹಿತ ಪ್ರಾಕೃತಿಕ ಜೀವನ ನಮ್ಮದಾಗಬೇಕು. ಆರೋಗ್ಯ ರಕ್ಷಣೆ ಆಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ. ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ನಾವು ಪ್ರಾಕೃತಿಕ ಜೀವನ, ಪ್ರಕೃತಿ ಉಪಚಾರವನ್ನು ನಾವು ಮಾಡಿಕೊಳ್ಬೇಕು. ಆ ನಿಸರ್ಗೋಪಚಾರ, ಪ್ರಾಕೃತಿಕ ಉಪಚಾರದ ಕುರಿತಾಗಿ ನಾವು ಒಂದಿಷ್ಟು ಹಂತವಾಗಿ ನೋಡ್ತಾ ಹೋಗೋಣ ಬಂಧುಗಳೇ. ಆದರೆ
ಇವತ್ತು ನಾನೊಂದು ಪ್ರಶ್ನೆ ಮಾಡ್ತೀನಿ. ನಾನು ಅನೇಕ ಇವತ್ತು ದೊಡ್ಡ ದೊಡ್ಡ ಮೇಧಾವಿಗಳಿದ್ದಾರೆ, ಮತ್ತು ಅನೇಕ ವೈದ್ಯ ಮಿತ್ರರಿದ್ದಾರೆ. ಅವ್ರಿಗೆ ನಾನು ಕೇಳ್ತಾ ಇರ್ತೀನಿ, ಏನು ನೋಡ್ರಪ್ಪ, ಇಷ್ಟು ಎಲ್ಲ ಔಷಧಿಗಳನ್ನು ಕೊಡ್ತೀವಿ, ರೋಗಗಳು ಹತೋಟಿಗೆ ಬರ್ತಾ ಇಲ್ಲ ಅಂದರೆ ಅವ್ರು ಹೇಳ್ತಾರೆ, ಜನ ಪಥ್ಯ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲಿ ಬಿಡ್ರಿ ಅಂತ ಹೇಳ್ತಾರೆ. ಅಂದರೆ ನಾವು ಅವ್ರಿಗೆ ಹೇಳಿದ್ರೂ ಕೇಳೋ ಸ್ಥಿತಿಯಲ್ಲಿ ಅವ್ರಿಗಿಲ್ಲ. ಅಂದರೆ ಅಷ್ಟು ಒತ್ತಡದ ಜೀವನ ಈಗ ಇದೆ. ಅದಕ್ಕಾಗಿ ಬಂಧುಗಳೇ, ಆ ಒತ್ತಡದ ಜೀವನದಿಂದ ನಾವೆಲ್ಲ ಹೊರಗಡೆ ಬರಬೇಕು. ಇಲ್ಲಾಂದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಆ ಒತ್ತಡ ನಿರ್ವಹಣೆಗೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಯಾವುದಾದ್ರೊಂದು ಉಪಚಾರ ಇದ್ದರೆ ಅದು ಯೋಗ ಮತ್ತು ಪ್ರಕೃತಿ ಉಪಚಾರ. ಅದಕ್ಕಾಗಿ ಬಂಧುಗಳೇ, ನಾವು ಇವತ್ತಿನ ದಿನ ಈ ಪ್ರಕೃತಿಗೆ ಪೂರಕವಾದಂತಹ ಕೆಲವೊಂದು ವಿಚಾರಗಳನ್ನ ಚಿಂತನೆ ಮಾಡೋಣ. ಯಾವುದಾದ್ರೂ ಮೊದಲು ಒಬ್ಬ ಊರಲ್ಲಿ ನಾಟಿ ವೈದ್ಯ ಇದ್ದಂದರೆ ಅವ್ರ ಕಡೆ ನಮ್ಮಲ್ಲಿ ದೇಶಿ ಔಷಧ ಕೊಡೋರು ಅಂತ ಹೇಳ್ತಾರೆ. ಅವ್ರ ಕಡೆ ಹೋದರೆ ಒಬ್ಬ ಪೇಷಂಟು ಅಂದರೆ ಒಬ್ಬ ರೋಗಿ ಅವ್ರ ಕಡೆ ಹೋದರೆ ಅವ್ರು ಏನು ಹೇಳ್ತಾ ಇದ್ರು, ನೋಡಪ್ಪ ನೀನು ಪಥ್ಯ ಮಾಡವಣೆ ಅಂತ ಕೇಳ್ತಿದ್ರು. ಎಸ್ ಅಂತಿದ್ದ ಅವನು, ಪಥ್ಯ ಮಾಡ್ತೀನಿರಪ್ಪ ನಾನು ಅಂತಿದ್ದ. ಅದಕ್ಕಾಗಿ ಅವ್ರು ಹೇಳ್ತಿದ್ರು, ನೋಡಪ್ಪ ಒಂದಿಷ್ಟು ಬೆಳೆಜೋಳ ರೊಟ್ಟಿ, ಸಪ್ಪಣ್ಣ ಬೇಳೆ, ಬೆಳ್ಳುಳ್ಳಿ ಚಟ್ನಿ ತಿನ್ನು, ಮತ್ತು ಒಂದು ವಾರ ಬಿಟ್ಟು ನಿನಗೊಂದು ಔಷಧಿ ತಯಾರು ಮಾಡಿ ಇಟ್ಟಿರ್ತೀನಿ ಒಯ್ಯವ ಅಂತ ಹೇಳ್ತಿದ್ರು. ಆವಾಗ ಆ ವ್ಯಕ್ತಿ ಎಷ್ಟು ಶಿರಸಾವಹಿಸಿ ಆ ವಿಚಾರವನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದಂದರೆ ಅವನು ಆ ಪಥ್ಯವನ್ನು ಮಾಡೋದ್ರೊಳಗನೆ ಅವನ ರೋಗ ವಾಸಿಯಾಗಿಬಿಡುತ್ತೆ. ಬಹಳ ಚಮತ್ಕಾರ ಇದೆ. ಯಾಕೆಂದರೆ ಆಹಾರವನ್ನೇ ಅವರು ಔಷಧಿ ಮಾಡಿಬಿಡ್ತಾ ಇದ್ರು. ಆಮೇಲೆ ಒಂದಿಷ್ಟು ಏನಾದರೂ ಸಮಸ್ಯೆ ಇದ್ದರೆ ಹಿತ್ತಲು ಮದ್ದುಗಳನ್ನು ಕೊಡ್ತಾ ಇದ್ರು. ಹಿತ್ತಲು ಮದ್ದುಗಳು, ಅಜ್ಜಿ ಮದ್ದುಗಳು, ಬಹಳ ಅದ್ಭುತವಾದಂಥ ಮದ್ದುಗಳು. ಇವತ್ತು ನಾವು ಆಯುರ್ವೇದದ ಹೆಸರಿನಲ್ಲಿ ಜನರನ್ನು ಲೂಟ್ ಮಾಡ್ತಾ ಇದ್ದೀವಿ ಬಂಧುಗಳೇ, ಆಯುರ್ವೇದ ವೈದ್ಯರು. ಯಾಕೆಂದರೆ ಜನರೂ ಅಷ್ಟೇ ಮರುಳಾಗಿದ್ದಾರೆ. ಯಾಕಂದರೆ ಮನೆಯಲ್ಲೇ ಇರ್ತಕ್ಕಂಥ ಮದ್ದುಗಳು ನೀವು ಮಾಡ್ಕೊಡ್ರಪ್ಪ ಅಂದರೆ ಅವ್ರು ಮಾಡ್ಕೊಳ್ಳೋದಿಲ್ಲ. ನೀವು ತುಳಸಿ ಇರ್ಬೋದು, ಗರಿಕೆ ಇರ್ಬೋದು, ಬಿಲ್ವಪತ್ರೆ ಇರ್ಬೋದು, ಯಾರ ಮನೆಯಲ್ಲಿಲ್ಲ, ಒಕ್ಕಟೆಯಾಗಿ ಪರಮಾತ್ಮ ಹಿಂಗೆ ಹರಿವಿಬಿಟ್ಟನ್ನೆಲ್ಲನು. ಆದರೆ ಅವುಗಳ ಕಡೆ ನಮ್ಮ ಲಕ್ಷ್ಯ ಇಲ್ಲ. ಆದರೆ ಅವುಗಳನ್ನೇ ಸಂಸ್ಕರಿಸಿ ಡಬ್ಬಿಯೊಳಗೆ ಹಾಕಿ ಒಂದು ಲೆವೆಲ್ ಹಚ್ಚಿಬಿಟ್ರೆ ಜನ ಮುಗಿಬಿಡ್ತಾರೆ ಅದಕ್ಕೆ. ಅದಕ್ಕಾಗಿ ಈ ಅಜ್ಜಿಯ ಮದ್ದುಗಳನ್ನ, ಮನೆ ಮದ್ದುಗಳನ್ನ ಒಂದಿಷ್ಟು ನಾವೇನು ಮಾಡಬೇಕು, ಹಿರಿಯರು ಇರುವಾಗಲೇ ಅವರಿಂದ ಕೇಳಿ ಬರೆದಿಟ್ಕೋಬೇಕು. ಮತ್ತು ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಆ ಔಷಧಿಗಳನ್ನು ನಾವು ಬಳಸಬೇಕು. ಅದಕ್ಕೆ ಪೂರಕವಾದಂಥ ಆಹಾರಗಳನ್ನು ನಾವು ಸೇವನೆ ಮಾಡಬೇಕು. ಅದಕ್ಕಾಗಿ ಆ ನಾಟಿ ವೈದ್ಯರು ಪಥ್ಯಾಪಥ್ಯಗಳ ಬಗ್ಗೆ ಹೇಳ್ತಾ ಇದ್ರು. ಅದಕ್ಕಾಗಿ ಬಂಧುಗಳೇ, ನಾವು ಸಹಿತ ಇಲ್ಲಿ ಅನೇಕ ತಜ್ಞ ಆಯುರ್ವೇದ ವೈದ್ಯರನ್ನು, ಪ್ರಕೃತಿ ಉಪಚಾರಕರನ್ನು ಭೇಟಿಯಾದಾಗ ನಮ್ಮ ಗಮನಕ್ಕೆ ಬಂದದ್ದು, ನಮ್ಮ ಅನುಭವಕ್ಕೆ ಬಂದದ್ದು, ಮತ್ತು ನಮ್ಮ ಬಸವ ಯೋಗ ಕೇಂದ್ರಕ್ಕೆ ಬಂದಂಥ ಅನೇಕ ಆಸಕ್ತ ಏನಪ್ಪ ಅಂತಂದರೆ ರೋಗಿಗಳಿಗೆ ಅವರಿಗೆ ನಮ್ಮ ವಿಚಾರಗಳನ್ನ ಹೇಳಿದಾಗ, ನಮ್ಮ ಶಿಬಿರಾರ್ಥಿಗಳಿಗೆ ನಮ್ಮ ವಿಚಾರಗಳನ್ನ ಹೇಳಿದಾಗ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಗಂಭೀರ ಕಾಯಿಲೆಗಳಿಂದ ಇವತ್ತು ಮುಕ್ತರಾಗಿದ್ದಾರೆ. ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ಈ ಪಥ್ಯ ಮತ್ತು ಅಪಥ್ಯದ ಒಂದು ಪ್ಯಾಕೇಜನ್ನು ನಾವು ತಮಗೆ ಕೊಡ್ತಾ ಇದ್ದೀನಿ. ನಾನು ಯಾವುದೇ ಕಾಯಿಲೆಗಳಿರಲಿ, ಪಾದದಿಂದ ನೆತ್ತಿಯವರೆಗೆ, ಮಕ್ಕಳಿಂದ ಮುದುಕರವರೆಗೆ ಯಾವುದೇ ಕಾಯಿಲೆಗಳಿರಲಿ, ಆ ಕಾಯಿಲೆಗಳಿಗೆ ನಾನು ಹೇಳಿದಂಥ ಪಥ್ಯ ಪ್ಯಾಕೇಜ್ ಇದು ಮಾಡ್ಕೊಳ್ಳಿ. ಯಾಕೆಂದರೆ ಆಯುರ್ವೇದದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಆಯುರ್ವೇದದಲ್ಲಿ ವಾತ, ಪಿತ್ತ, ಕಫ ಮತ್ತು ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ ಅನ್ನುವಂಥ ಸಪ್ತಧಾತುಗಳು, ವಾತ, ಪಿತ್ತ, ಕಫ ಅನ್ನುವಂಥ ತ್ರಿದೋಷಗಳು ಮತ್ತು ಮಲತ್ರಯಗಳನ್ನ ಆಧರಿಸಿ ಏನು ಮಾಡ್ತಾರೆ, ಚಿಕಿತ್ಸೆಯನ್ನು ಮಾಡ್ತಾರೆ, ಉಪಚಾರವನ್ನು ಮಾಡ್ತಾರೆ. ಆದರೆ ಏನಾಗ್ತಾ ಇದೆ ಇವತ್ತು, ಆ ಉಪಚಾರಗಳನ್ನ ತೊಗೊಂಡ್ರೂ ಜನ ಪಥ್ಯ ಮಾಡ್ತಾ ಇಲ್ಲ. ಹೀಗಾಗಿ ರೋಗಗಳು ಹತೋಟಿಗೆ ಬರ್ತಾ ಇಲ್ಲ. ಅದಕ್ಕಾಗಿ ಬಂಧುಗಳೇ, ನೀವು ಕಡ್ಡಾಯವಾಗಿ ಪಥ್ಯ ಮಾಡಿರಿ. ನಾನು ಹೇಳೋದಿಷ್ಟೇ, ನಮ್ಮ ಕೇಂದ್ರಕ್ಕೆ ಬಂದವ್ರಿಗೆ ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಪಥ್ಯ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಪಥ್ಯ ಮಾಡಿರಿ, ಡಾಕ್ಟರಿಂದ ದೂರ ಇರ್ರಿ. ಯಾಕೆಂದರೆ ಇವತ್ತು ಡಾಕ್ಟರ್ ರಾ ಮಟೀರಿಯಲ್ ಯಾರು? ಪೇಷಂಟ್ ಡಾಕ್ಟರ್ ರಾ ಮಟೀರಿಯಲ್. ಯಾಕಂದರೆ ವೈದ್ಯರ ಹತ್ರ ಪೇಷಂಟ್ ಬರಲಿಲ್ಲ, ಡಾಕ್ಟರ್ ಏನು ಮಾಡೋರು ಅದಾರ. ಅದಕ್ಕಾಗಿ ನೀವೆಲ್ಲರೂ ಪ್ರಾಕೃತಿಕ ಜೀವನ ಮಾಡಬೇಕು. ಅದಕ್ಕಾಗಿ ಬನ್ನಿ ಬಂಧುಗಳೇ, ನಿಮಗೆ ನಾನೀಗ ಪಥ್ಯ ಮತ್ತು ಅಪಥ್ಯಗಳ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳನ್ನ, ನನ್ನ ಒಂದು ಬುದ್ಧಿಗೆ ನಿಲಿಕಿದ್ದನ್ನು, ನನ್ನ ಅನುಭವಕ್ಕೆ ಬಂದದ್ದನ್ನು, ಅನೇಕ ಶಿಬಿರಗಳನ್ನು ನಾನು ಮಾಡಿದಾಗ ಆ ಶಿಬಿರಾರ್ಥಿಗಳು ಪಾಲಿಸಿ ಅವರು ರೋಗಮುಕ್ತರಾದ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾದಂಥ ವಿವರಗಳನ್ನ ತಮ್ಮ ಮುಂದೆ ಹಂಚ್ಕೋತೀನಿ ಬಂಧುಗಳೇ. ನೋಡಿ, ಈ ಪಥ್ಯ ಅನ್ನೋದು ಹಿತಕರ ಪಥ, ಅಪಥ್ಯ ಅನ್ನೋದು ಅಹಿತಕರ ಪಥ. ಹಾಗಿದ್ರೆ ಆ ಪಥ್ಯ ಅಂದರೆ ಏನು ಮಾಡಬೇಕು ನೋಡಿ. ಈ ಸಪ್ತಧಾತುಗಳು ಕೊರತೆ ಆಗಬಾರ್ದು, ಹೆಚ್ಚಿನ ಆಗಬಾರ್ದು, ತ್ರಿದೋಷಗಳು ಸಮಸ್ಥಿತಿಯಲ್ಲಿ ಉಳಬೇಕು, ಮತ್ತು ಈ ಒಂದು ಮಲತ್ರಯಗಳು ಸರಿಯಾಗಿ ಹೋಗಬೇಕು, ಪಂಚಮಹಾಭೂತಗಳ ಜೊತೆಗೆ ಸಮನ್ವಯ ಆಗಬೇಕು. ಅದಕ್ಕಾಗಿ ಈ ಆಯುರ್ವೇದದಲ್ಲಿ ಈ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಪ್ರಕೃತಿಯವರು ಈ ವಾತ ಪ್ರಧಾನ, ಪಿತ್ತ ಪ್ರಧಾನ,
ಕಫ ಪ್ರಧಾನ ಇಂಥವ್ರು ಇದ್ದವರು ಇಂಥ ಆಹಾರ ತಗೊಳ್ರಿ ಅಂತ ಹೇಳಿದಾಗ ಇವತ್ತು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಪಥ್ಯ ಮಾಡುವಂಥ ಸ್ಥಿತಿ ನಮ್ಮ ಜನರದಿಲ್ಲ ಈಗ. ಮತ್ತು ಇನ್ನೂ ಕೆಲವೊಂದು ಕಡೆ ನೋಡ್ತೀವಿ ಡಯಟಿಷಿಯನ್ ಅಂತಾಗಿದ್ದಾರೆ. ಆ ಡಯಟಿಷಿಯನ್ ಕಡೆ ಹೋದರೆ ಅವ್ರು ಏನು ಮಾಡ್ತಾರೆ, ಒಂದು ಏನು ಕೊಡ್ತಾರಪ್ಪ ಅಂದರೆ ಒಂದು 2-3 ಚಾರ್ಟ್ ಬರೆದು ಕೊಡ್ತಾರೆ. ಬೆಳಗ್ಗೆ ನೀವು ಇದನ್ನು ತಿನ್ನಿರಿ ಬ್ರೇಕ್ಫಾಸ್ಟ್ನಲ್ಲಿ, ಮಧ್ಯಾಹ್ನ ನೀವು ಇದನ್ನು ತಿನ್ನಿ, ಲಂಚ್ನಲ್ಲಿ ಇದನ್ನು ತಿನ್ನಿ, ಡಿನ್ನರ್ನಲ್ಲಿ ಇದನ್ನು ತಿನ್ನಿ ಅಂತ ಒಂದು ಉದ್ದುದ್ದು ಲಿಸ್ಟ್ ಬರೆದು ಕೊಡ್ತಾರೆ. ತೂಕ ಮಾಡಿ ತಿಂದಂಗೆ ಅವ್ರು ಹೇಳಿಬಿಡ್ತಾರೆ. ಅದು ಸಹಿತ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾವೇನು ತಿನ್ನಬೇಕಪ್ಪ ಅಂದರೆ ಪ್ರಾದೇಶಿಕ, ಪ್ರಾಕೃತಿಕ, ಋತುಮಾನಕ್ಕೆ ಅನುಗುಣವಾದಂಥ ಆಹಾರಗಳನ್ನ ನಾವು ತಿನ್ನಬೇಕು. ಅದಕ್ಕಾಗಿ ಇಲ್ಲಿ ಪಥ್ಯ ಮತ್ತು ಅಪಥ್ಯದಲ್ಲಿ ನಾವೇನಪ್ಪ ಅಂತಂದರೆ ನಾವು ಅನುಭವವಾದಂಥ ವಿಚಾರಗಳನ್ನ ಈಗ ನಾನು ಹೇಳಿಬಿಡ್ತೇನೆ ನಿಮಗೆ. ನೋಡ್ರಿ, ಬದನೆಕಾಯಿ, ಕುಂಬಳಕಾಯಿ, ಮೊಸರು, ಗಿಣ್ಣ, ಎಳೆಗೆಂದಿ ಹೈನು ಇವುಗಳನ್ನ ತಿನ್ನಬಾರ್ದು. ಈ ಬದನೆಕಾಯಿ ಬದಲಿಗೆ ನೀವು ಅನೇಕ ತರಕಾರಿಗಳದಾವೆ. ಹಾಗಲಕಾಯಿ ಇದೆ, ಹೀರೆಕಾಯಿ ಇದೆ, ಬಾವಂಚಿಕಾಯಿ ಇದೆ, ಮಟಿಗೆಕಾಯಿ ಅಂತಿದೆ, ಅನೇಕ ಕಾಯಿ ಪಲ್ಯಗಳದಾವೆ. ಆ ಕಾಯಿ ಪಲ್ಯಗಳನ್ನ ಬಳಸ್ಬೋದು. ಆದರೆ ಬದನೆಕಾಯಿನ ತಿನ್ನಬಾರ್ದು. ಈ ಬದನೆಕಾಯಿ ಬಹಳ ಜನರಿಗೆ ಪ್ರೀತಿರಿದು. ಯಾಕಂದರೆ ಅದನ್ನು ಏನಪ್ಪ ಅಂತಂದರೆ ವೆಜಿಟೇಬಲ್ ಚಿಕನ್ ಅಂತ ತಿಳ್ಕೊಂಡ್ಬಿಟ್ರೆಲ್ಲರೂ. ಅದಕ್ಕಾಗಿ ಆ ಬದನೆಕಾಯಿ ಎಣ್ಣೆಗಾಯಿ ಮಾಡೋದನ್ರಿ, ಬದನೆಕಾಯಿ ಭರ್ತಾ ಮಾಡಿ ತಿನ್ನೋದನ್ರಿ, ಇಂಥದ್ದು ಭಾಳ ಜೋರ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಣ್ಣೆಗಾಯಿ ಬದನೆಕಾಯಿ ಅಂದರೆ ಭಾಳ ಪ್ರಸಿದ್ಧ, ಮತ್ತು ಬದನೆಕಾಯಿ ಭರ್ತ ಅಂದರೆ ಭಾಳ ಪ್ರಸಿದ್ಧ ಅದು. ಅದಕ್ಕಾಗಿ ಆ ಬದನೆಕಾಯಿ ಬೇಡ. ಯಾಕಂದರೆ ಆಯುರ್ವೇದದಲ್ಲಿ ಇದನ್ನು ಭಾಳ ಚಂದ ಹೇಳಿದ್ದಾರೆ, ಪ್ರಕೃತಿ ಉಪಚಾರಕರು ಹೇಳಿದ್ದಾರೆ. ಈ ಬದನೆಕಾಯಿ ಇದನ್ನು ಬಾಬಾ ರಾಮದೇವ್ಜಿಯವ್ರು ಏನು ಕರೀತಾರೆ ಅಂದರೆ ಈ ದೇಶಿ ಬದನೆಗೆ ಅವರು ಹ್ಯಾಂಡ್ ಬಾಮ್ ಅಂತ ಕರೀತಾರೆ. ದೇಶಿ ಬದನೆಗೆ ಹ್ಯಾಂಡ್ ಬಾಮ್. ಇತ್ತೀಚೆಗೆ ಒಂದು BT ಬದನೆ ಅಂತ ಬಂತು, BT ಬದನೆ. ಆ BT ಬದನೆಯಿಂದ ಅವರು ಮಿಸೈಲ್ ಅಂತ ಕರೆದ್ರು. ಮಿಸೈಲ್ ಅಂತ ಅಂದರೆ ಬದನೆಕಾಯಿಯಲ್ಲಿ ಅಷ್ಟರ ಮಟ್ಟಿಗೆ ಗಂಭೀರ ಕಾಯಿಲೆಗಳನ್ನು ತರುವಂಥ ಅಂಶಗಳದಾವಂತ ನಮ್ಮ ಹಿರಿಯರು ಮೊದಲೇ ಹೇಳಿದರು. ಅದಕ್ಕಾಗಿ ಒಂದು ಗಾದೆ ಮಾತನ್ನು ಪ್ರಚಲಿತ ಇತ್ತು, ಏನೋ ಆಚಾರ್ಯ ಆಚಾರಿ ಬದ್ನಿಕಾಯಿ ತಿಂತಿದ್ದ ಅಂತ. ಯಾವ ಆಚಾರ್ಯ? ನಮ್ಮಂಥ ಆಯುರ್ವೇದ ಆಚಾರ್ಯರು ಏನು ಮಾಡ್ತಾರೆ, ಬದನೆಕಾಯಿ ತಿನ್ನಬೇಡಪ್ಪ ಅಂತ ಹೇಳೋದು, ಬೆಳಕಿಂಡಿ ಮುಚ್ಚಿ ಕಿಟಕಿ ಮುಚ್ಚಿ ಎಣ್ಣೆಗಾಯಿ ಮಾಡಿ ತಿನ್ನೋದು. ಅದಕ್ಕಾಗಿ ಆ ಬದನೆಕಾಯಿ ತಿಂದದ್ದಾದರೆ ವಿಶೇಷವಾಗಿ ಚರ್ಮದ ಕಾಯಿಲೆಗಳು, ಕಿಡ್ನಿ ಸಂಬಂಧಿ ಕಾಯಿಲೆಗಳು, ವಾತವ್ಯಾಧಿಗಳು ಇವೆಲ್ಲ ಕಾಡ್ತಾವೆ. ಬದನೆಕಾಯಿ ಮತ್ತು ಈ ಗುಂಡು ಕುಂಬಳಕಾಯಿ, ದೊಡ್ಡ ದೊಡ್ಡ ಕುಂಬಳಕಾಯಿ ಇರ್ತಾವಲ್ಲ, ಆ ಕುಂಬಳಕಾಯಿಗಳು ಅವುಗಳನ್ನ ನಾವು ತಿನ್ನಬಾರ್ದು. ಯಾಕಂದರೆ ನಾವು ವಿವೇಚನೆಯಿಂದ ಜೀವನ ಮಾಡಬೇಕಾಗಿದೆ. ಈ ದೊಡ್ಡ ಕುಂಬಳಕಾಯಿ ಆಗಲಿ, ಈ ಬದನೆಕಾಯಿ ಆಗಲಿ, ಇದ್ರ ಬದಲಿಗೆ ನಾವೇನಪ್ಪ ಅಂತಂದರೆ ಅನೇಕ ಕಾಯಿ ಪಲ್ಯಗಳದಾವ, ಅವುಗಳನ್ನ ನಾವು ಬಳಸಬೇಕು. ಇನ್ನು ಹಸಿ ಮೆಣಸಿನಕಾಯಿ ಬೇಡ. ಹಸಿ ಮೆಣಸಿನಕಾಯಿ ಬದಲಿಗೆ ಕೆಂಪು ಮೆಣಸಿನಕಾಯಿ, ಕೆಂಪು ಚಟ್ನಿ ಅಂತ ಇರ್ತದಲ್ಲ, ಬೆಳ್ಳುಳ್ಳಿ ಚಟ್ನಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ. ಆ ಬೆಳ್ಳುಳ್ಳಿ ಚಟ್ನಿಯನ್ನು ಹಿತವಾಗಿ, ಮಿತವಾಗಿ, ಸ್ವಲ್ಪನೇ ನಾಲಿಗೆ ಸ್ವಾದಕ್ಕಷ್ಟೇ ಬಳಸೋದು. ನಾವು ಬೇರೆ ಖಾರ ಆಗಲಿ ಯಾವುದಾಗಲಿ ಬಹಳ ತಿನ್ನಬಾರ್ದು. ಅತಿ ಖಾರ ಆಗಲಿ ಒಳ್ಳೆಯದಲ್ಲ. ಇನ್ನು ಈ ಬದನೆಕಾಯಿ ನೋಡ್ರಿ, ಬಹಳ ಜನ ಇವತ್ತು ಈ ಬದನೆಕಾಯಿಯನ್ನು ಏನು ಮಾಡ್ತಾರಪ್ಪ ಅಂತಂದರೆ ಹೆಚ್ಚೆಚ್ಚಿಗೆ ಬಳಸ್ತಾ ಇದ್ದಾರೆ. ಮತ್ತು ಲಿಂಬೆ ಹಣ್ಣನ್ನು ಸರಿಯಾಗಿ ಬಳಸೋದಿಲ್ಲ. ನೋಡ್ರಿ, ಲಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಇದೆ, ಮ್ಯಾಕ್ಸಿಮಮ್ ವಿಟಮಿನ್ ಸಿ ಇದೆ ರೀ. ಅವೆಲ್ಲ ಹಣ್ಣಿ ಸ್ಕರ್ವಿ ಅನ್ನುವಂಥ ಒಸಡಿನ ಸಮಸ್ಯೆಗಳಿಗೆ ಅದು ಪರಿಹಾರ ಒದಗಿಸ್ತದೆ. ನೋಡ್ರಿ ಬಂಧುಗಳೇ, ಇದು ಶ್ರೀ ಬಸವ TV. ಇಲ್ಲಿ ಮೌಢ್ಯಗಳಿಗೆ ಏನಪ್ಪ ಅವಕಾಶ ಇಲ್ಲ. ನಾವು ಸಮಾಜದ ಕಣ್ಣು ತೆರೆಸಬೇಕು. ಅದಕ್ಕಾಗಿ ಈ ವಾಹಿನಿ ಮುಖಾಂತರ ಈ ವಿಚಾರವನ್ನು ತಮ್ಮ ಮುಂದೆ ವ್ಯಕ್ತ ಮಾಡ್ತಾ ಇದ್ದೀನಿ ಬಂಧುಗಳೇ. ಅದಕ್ಕಾಗಿ ನೋಡಿ, ನಾವು ಯಾವ ಕುಂಬಳಕಾಯಿನ ಬೇಡ ಅಂತೀವಿ, ಆ ಕುಂಬಳಕಾಯಿನ ತಿಂತೀವಿ. ಇನ್ನು ಬೇರೆ ಬೇರೆ ಕೆಲವೊಂದು ಮನೆಯ ಓಪನಿಂಗ್ ಇರ್ತಾವ, ಅಲ್ಲೆಲ್ಲ ಏನು ಮಾಡ್ತಾರಂದರೆ ಬೂದುಗುಂಬಳಕಾಯಿನ ಒಯ್ತಾರೆ. ಬೂದುಗುಂಬಳಕಾಯಿ ಅದ್ಭುತ ಶ್ರೇಷ್ಠ ಆಹಾರ, ಹಾರ್ಟ್ ಡಿಸೀಸ್ ಎಲ್ಲ ಕಡಿಮೆ ಮಾಡ್ತದೆ. ಆ ಬೂದುಗುಂಬಳಕಾಯಿ ಅಥವಾ ನಮ್ಮ ಕಡೆ ಶಾಂಡಗುಂಬಳಕಾಯಿ ಅಂತ ಕರೀತಾರೆ. ಅದನ್ನು ಮನೆಯೊಳಗೆಲ್ಲ ಕಟ್ಟಿರ್ತಾರೆ. ಯಾಕೆ ಕಟ್ತಿರಪ್ಪ ಅಂತ ನಾನು ಅನೇಕ ಜನರಿಗೆ ನಾನು ಪ್ರಶ್ನೆ ಮಾಡಿದ್ದೀನಿ. ಇಲ್ರಪ್ಪ ಅವರ ಮನೆಗೆ ನೆದರಾಗಂಗಿಲ್ರಿ ಅಂತ. ಏನಂಗಂದರೆ ಅದನ್ನು ನಮ್ಮ ಹಿರಿಯರು ಉದ್ದೇಶಪೂರ್ವಕವಾಗಿ ಕಟ್ಟಿದ್ರು. ಯಾಕಂದರೆ ಆ ಕುಂಬಳಕಾಯಿ, ಆ ಬೂದುಗುಂಬಳಕಾಯಿ ಎಲ್ಲಿನೂ ಯಾವಾಗನೂ ಬೇಡಿದಾಗ ಸಿಗೋದಿಲ್ಲ. ಅದು ಸೀಸನ್ನಲ್ಲಿ ಮಾತ್ರ ಸಿಗ್ತದೆ. ಅಂದರೆ ಯಾರಿಗಾದರೂ ಗುಂಡಿಶಾಳಿ ರೋಗ ಬಂದರೆ ಅದನ್ನು ಏನು ಮಾಡ್ತಾಯಿದ್ರು, ಜ್ಯೂಸ್ ಮಾಡಿ ಕುಡಿಸ್ತಾ ಇದ್ರು. ಗುಂಡಿಶಾಳಿ ರೋಗ ಅಂದರೆ ಏನು? ಹಾರ್ಟ್ ಅಟ್ಯಾಕ್. ದನಗಳಿಗೂ ಬರ್ತಾ ಇತ್ತು ಮತ್ತು ಮನುಷ್ಯರಿಗೂ ಬರ್ತಾ ಇತ್ತು. ಆವಾಗ ಇದೀಮೆ ಗುದ್ದಿ ಏನು ಮಾಡ್ತಾಯಿದ್ರು, ಪ್ರಥಮ ಉಪಚಾರ ಮಾಡ್ತಾಯಿದ್ರು.
ಆಮೇಲೆ ಅವರಿಗೆ ಪಥ್ಯಾಪಥ್ಯಗಳನ್ನ ಅರುಹಿ ಅವರಿಗೆ ತಿಳಿ ಹೇಳಿ ಹಾಲು ಹೈನು ಇಂಥವೆಲ್ಲ ರಾಜಸ ಆಹಾರಗಳನ್ನ ಬಿಡಿಸಿ ತಾಮಸ ಆಹಾರಗಳನ್ನ ಬಿಡಿಸಿ ಅವ್ರಿಗೇನು ಮಾಡ್ತಾಯಿದ್ರಪ್ಪ ಅಂದರೆ ಆ ಕುಂಬಳಕಾಯಿ ಜ್ಯೂಸನ್ನು ಕೊಡ್ತಾ ಹೋಗ್ತಾಯಿದ್ರು. ಕ್ರಮೇಣ ಯಾವುದಾದ್ರೂ ಹಾರ್ಟ್ ಬ್ಲಾಕೇಜ್ ಇದ್ದರೆ, ಹಾರ್ಟ್ ಡಿಸೀಸ್ ಇದ್ದರೆ ಅವೆಲ್ಲನೂ ಮಾಯ ಆಗಿ ಹೋಗ್ತಾ ಇತ್ತು. ಯಾಕೆಂದರೆ ಅದನ್ನು ಸಂಸ್ಕರಿಸಿ ಇಡ್ತಾ ಇದ್ರು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಅವುಗಳನ್ನ ತೊಗೊಂಡು ಬರೋದು, ಮನೆಯೊಳಗೆ ಕಟ್ಟೋದು, ಕೊಳಕ ಮೇಲೆ ಒಗೆದು ಬಿಡೋದು, ಪೂಜೆ ಮಾಡ್ಕೊ ಓದ್ತಿರೋದು. ನಾವು ಪೂಜೆ ಮಾಡಬೇಕಾದ್ದು ಯಾರನ್ನ? ಆ ಸೃಷ್ಟಿಕರ್ತ ಪರಮಾತ್ಮನನ್ನ, ಚುಳುಕಾದ ಚೇತನವಾಗಿರತಕ್ಕಂಥ ಲಿಂಗದೇವನನ್ನ, ಆ ನಿರಾಕಾರ ನಿರ್ಗುಣ ಪರಮಾತ್ಮನ ನಾವು ಪೂಜೆ ಮಾಡಬೇಕು. ಅದಕ್ಕಾಗಿ ನಮ್ಮ ಆತ್ಮದ ಉನ್ನತಿಗಾಗಿ ವಚನ ಚಿಂತನೆ ಮಾಡ್ತಾ ಹೋಗಿ ನಿಮ್ಮ ವಿಚಾರಗಳಿಗೆ ಅಲ್ಲಿ ಎಲ್ಲ ಪರಿಹಾರ ಇದೆ. ಈ ಒಂದು ಕುಂಬಳಕಾಯಿಯನ್ನು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನೋಂಥ ವಿಚಾರವನ್ನು ನಾವು ತಮಗೆ ನಾನು ಈಗ ಹೇಳಿದ್ದೀನಿ. ಯಾವುದು? ಬೂದು ಕುಂಬಳಕಾಯಿ ತಿನ್ನಿರಿ. ಮತ್ತು ಇನ್ನೊಂದು ವಿಶೇಷವಾದಂಥ ಕುಂಬಳಕಾಯಿ ಇದೆ. ಯಾವುದು? ಈಸು ಕುಂಬಳಕಾಯಿ ಅಂತ. ಈಸು ಕುಂಬಳಕಾಯಿ ಅಂತ ನಮ್ಮಲ್ಲಿ ಕರೀತಾರೆ. ಈ ಕಡೆ ಎಲ್ಲ ಬೆಂಗಳೂರು ಕಡೆ ಏನು ಮಾಡ್ತಾರೆ, ಅದನ್ನು ಸೋರೆಕಾಯಿ ಅಂತ ಕರೀತಾರೆ. ಸೋರೆಕಾಯಿ ಅದನ್ನು ಹಿಂದಿಯಲ್ಲಿ ದೂಧಿ ಬೋಪ್ಳ ಅಂತಾರೆ. ದೂಧಿ ಬೋಪ್ಳ ಇಷ್ಟು ಉದ್ದುದ್ದು ಇರ್ತದೆ. ಏನು? ಅದರ ಬಣ್ಣ ಪ್ಯಾರೆಟ್ ಗ್ರೀನ್ ಅಂದರೆ ಏನು, ಹಸಿರು ಕಲರ್ ಇರ್ತದೆ. ಅದು ಬಹಳ ಒಳ್ಳೆಯದ ಒಂದು ಏನಪ್ಪ ಅಂತಂದರೆ ಕುಂಬಳಕಾಯಿ. ಯಾಕಂದರೆ ಉದ್ದು ಕುಂಬಳಕಾಯಿ ತಿಂದರೆ ಉದ್ದುದ್ದಾಗಿ ಬೆಳೀತಾರೆ, ನೀಳವಾಗಿರ್ತಾರೆ, ಎಲ್ಲ ಕೊಲೆಸ್ಟ್ರಾಲ್ ಎಲ್ಲ ಕರಗ್ತದೆ ಆ ಕುಂಬಳಕಾಯಿನ ಬಳಸಿದರೆ. ಅದ್ರದ್ದು ಏನು ಮಾಡಬೇಕು? ಜ್ಯೂಸ್ ಮಾಡಿ ಕುಡಿಬೇಕು. ಭಾಳ ವಿಶೇಷ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಜ್ಯೂಸರ್ಗೆ ಹಾಕಿ ಅದನ್ನು ಜ್ಯೂಸ್ ಮಾಡಿ ಅದರೊಳಗೆ ಏನು ಮಾಡಬೇಕು? ಒಂದು 10 ಎಲೆ ಪುದೀನ, 10 ಎಲೆ ತುಳಸಿ ಇವುಗಳನ್ನ ಹಾಕಿ ಬೆಳಿಗ್ಗೆ ಒಂದಿಷ್ಟು ಗ್ರೈಂಡಿಂಗ್ ಮಾಡಿ ಅಲ್ಲಿ ಮಿಕ್ಸಿಗೆ ಹಾಕಿಬಿಟ್ಟು ಅದ್ರ ಜ್ಯೂಸ್ ತೆಗೆದು ಒಂದೊಂದು ಗ್ಲಾಸ್ ಕುಡಿತಾ ಹೋದರೆ ಲಿಪಿಡ್ ಪ್ರೊಫೈಲ್ ಎಲ್ಲ ನಾರ್ಮಲ್ ಬರ್ತದೆ. ಹಾರ್ಟ್ ಬ್ಲಾಕೇಜ್ಗಳೆಲ್ಲ ಹೋಗಿಬಿಡ್ತಾವ. ಹಾರ್ಟ್ ಡಿಸೀಸ್ ಎಲ್ಲ ಗುಣ ಆಗ್ತದೆ. ಕೊಬ್ಬೆಲ್ಲ ದೂರ ಆಗ್ತದೆ. ಪಿತ್ತ ಶಮನ ಆಗ್ತದೆ. ಗ್ಯಾಸ್ ಸಂಬಂಧಿ ಕಾಯಿಲೆಗಳೆಲ್ಲ ದೂರ ಆಗ್ತಾವ. ಎಂಥ ಚಮತ್ಕಾರಲ್ಲ ಬಂಧುಗಳೇ. ನಾನು ನಮ್ಮ ಈ ಬಸವ ಯೋಗ ಕೇಂದ್ರಕ್ಕೆ, ನಮ್ಮ ಯೋಗ ಕೇಂದ್ರಕ್ಕೆ ಬಂದಾಗ ಅವರಿಗೆ ನಾನು ಏನು ಮಾಡ್ತಾ ಇರ್ತೀನಪ್ಪ ಅಂದರೆ ಒಂದು ಬೀಜನ ಕೊಡ್ತಿರ್ತೀನಿ. ಮುಂಗಾರು ಮಳೆ ಬಂದರೆ ಆ ಬೀಜ ತೊಗೊಂಡು ಹೋಗಿಬಿಟ್ಟು ಇದನ್ನ ಹಾಕ್ರಿಪ್ಪ, ಇದನ್ನ ಬೆಳೀರಿ, ಎಲ್ಲ ಹಂಚ್ರಿ ಅಂತ. ಒಂದು ಬಳ್ಳಿ ಸಾವಿರಾರು ಕಾಯಿಗಳನ್ನ ಕೊಡ್ತದೆ. ಅವರು ಮನೆ ಮನೆಗೆ ಹಂಚಿ ಅನೇಕ ಗಂಭೀರ ಸಮಸ್ಯೆಗಳನ್ನ ಅನೇಕ ತಮ್ಮನ್ನು ತಾವು ಉಪಚರಿಸಿಕೊಂಡಿದ್ದಾರೆ ಬಂಧುಗಳೇ. ಅದಕ್ಕಾಗಿ ಈ ಬದನೆಕಾಯಿ ಬೇಡ, ಈ ಗುಂಡು ಗುಂಡು ಚಪಟ ಕುಂಬಳಕಾಯಿ ಇರ್ತಾವೆ, ಆ ಕುಂಬಳಕಾಯಿನ ತಿನ್ನಬಾರ್ದು. ಆ ಕುಂಬಳಕಾಯಿ ತಿಂದರೆ ಏನಾಗ್ತದೆ? ವಾತವೇದಿಗಳಾಗ್ತಾವ. ಅದಕ್ಕಾಗಿ ಬೂದು ಕುಂಬಳಕಾಯಿ, ಈಸು ಕುಂಬಳಕಾಯಿ, ಸೋರೆಕಾಯಿ ಇದು ಬಹಳ ಶ್ರೇಷ್ಠವಾದಂಥ ಕುಂಬಳಕಾಯಿಗಳು. ಅವುಗಳನ್ನ ನಾವು ಬಳಸಬೇಕು. ಇನ್ನು ಮೊಸರು ಬೇಡ ಅಂತ ಹೇಳಿದೆ ನಾನು. ಮೊಸರು ಏನಾಗ್ತದೆ? ಮೊಸರಿನಿಂದ ಅನೇಕ ಜನರಿಗೆ ಕಫ ಪ್ರಕೃತಿಯವರಿಗೆ ಮತ್ತು ವಾತ ಪ್ರಕೃತಿಯವರಿಗೆ ಅದೊಂದಿಷ್ಟು ಸಮಸ್ಯೆಗಳನ್ನು ಮಾಡ್ತದೆ. ಅದಕ್ಕಾಗಿ ಆ ಮೊಸರಿನ ಬದಲಿಗೆ ತಿಳಿ ಮಜ್ಜಿಗೆ, ತೆಳ್ಳು ಕಡದ ಮಜ್ಜಿಗೆ ಹೆಂಗಿರ್ಬೇಕಪ್ಪ ಅಂದರೆ, ಮೊಸರು ರಾತ್ರಿ ಹಪ್ಪಾಕಿದ್ದು ಬೆಳಿಗ್ಗೆ ಮುಗಿಬೇಕು, ನಸಿಕನೆ ಹಪ್ಪಾಕಿದ್ದು ಮಧ್ಯಾಹ್ನ ಮುಗಿಬೇಕು. ಅಂದರೆ ಅದು ಬಹಳ ಏನಿರಬಾರ್ದು, ಹುಳಿ ಇರಬಾರ್ದು. ಹುಳಿ ಇಲ್ದಂಥ 1 ಕಪ್ ಮೊಸರಿಗೆ 4 ಕಪ್ ನೀರು ಸೇರಿಸಿ ಚೆನ್ನಾಗಿ ತೆಳ್ಳಗೆ ಕಡೆದು ಆ ಒಂದು ಮಜ್ಜಿಗೆಯನ್ನು ನಾವು ಬಳಸಿದ್ದಾದರೆ ಅದು ಭೂಲೋಕದ ಅಮೃತ ಆಗ್ತದೆ. ತಕ್ರ ಇಂದ್ರನಿಗೂ ದುರ್ಲಭ ಅನ್ನುವಂಥ ವಿಚಾರವನ್ನು ಆಯುರ್ವೇದದಲ್ಲಿ ವ್ಯಕ್ತ ಮಾಡ್ತಾರೆ. ಅದಕ್ಕಾಗಿ ಅಂಥ ತಿಳಿ ಮಜ್ಜಿಗೆಯನ್ನು ನಾವು ಬಳಸ್ಬೋದು. ಇನ್ನು ಗಿಣ್ಣ ಅಂತ ಹೇಳ್ತಾರೆ. ಗಿಣ್ಣ ಅಂದರೆ ಏನು? ಎಮ್ಮೆ, ಆಕಳು, ಆಡು ಇವುಗಳು ಇದ್ದಾಗ ಒಂದು ಗಟ್ಟಿ ಹಾಲು ಇರ್ತದೆ. ಆ ಗಟ್ಟಿ ಹಾಲು ಅದು ಪ್ರಕೃತಿಗೆ ಬಹಳ ಮಾರಕ. ಅದು ಅದಕ್ಕಾಗಿ ಆ ಗಿಣ್ಣನ್ನು ತಿನ್ನಬಾರ್ದು. ಆ ಗಿಣ್ಣನ್ನು ತಿನ್ನಬಾರ್ದು ಅಂತ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು? ಸುತ್ತಿನ ದೇವ್ರಿಗೆ ಹಾಕಿ ಬರಿ ಅಂತ ಕಳಿಸ್ತಾ ಇದ್ರು. ಮತ್ತು ಬೇರೆ ಬೇರೆ ಕಡೆ ಕ್ಷುದ್ರ ದೇವತೆಗಳನ್ನ ಮಾಡ್ಕೊಂಡಿದ್ರು. ಊರ ಹೊರಗೆ ಒಂದು ಕಲ್ಲನ್ನು ಇಡ್ತಾಯಿದ್ರು. ಒಂದು ಕಲ್ಲಿನ ಒಂದು ದೊಡ್ಡ ಪಾಂಡ್ ಇಡ್ತಾಯಿದ್ರು. ಒಂದು ಏನಪ್ಪ ಅಂತಂದರೆ ಒಂದು ತೊಟ್ಟಿ ಇಡ್ತಾ ಇತ್ತು. ಆ ತೊಟ್ಟಿಯಲ್ಲಿ ಅದನ್ನು ಹಾಕಿ ಬರ್ತಿದ್ರು. ನಾಯಿ ನರಿ ಇವೆಲ್ಲ ನೆಕ್ಕಿ ಹೋಗಿಬಿಡ್ತಿದ್ದು. ಇಲ್ಲಂದ್ರೆ ಹುಲುಮಂದ್ ಅನ್ನುವಂಥ ಒಂದು ವಿಶೇಷವಾದಂಥ ಬಣ್ಣ ಅದನ್ನು ಹಾಕಿಬಿಟ್ಟು ಚಕ್ಕಡಿಗೆ ಮತ್ತು ಬಾಗಿಲಿಗಳಿಗೆ, ಕಿಟಕಿಗಳಿಗೆ, ತೊಲೆಗಳಿಗೆ ಅವುಗಳನ್ನ ಹಚ್ತಾ ಇದ್ರು. ಗಿಣ್ಣ ಯಾರು ತಿಂತಿದ್ದಿಲ್ಲ. ಅದಕ್ಕಾಗಿ ಆ ಗಿಣ್ಣ ತಿನ್ನಬಾರ್ದು. ಮತ್ತು ಆ ಹೈನು ಏನಪ್ಪ ಅಂತಂದರೆ ಆ ಹಾಲಿನಲ್ಲಿಯ ದೋಷ ಕಡಿಮೆಯಾಗಿದೆಯೋ ಹೇಗೆ ಅಂತ ಕೇಳೋದಕ್ಕೆ ಐನವರು ಅಂದರೆ ಏನು? ಧರ್ಮದ ದೀಕ್ಷಾ ಗುರುಗಳಂತಿರ್ತಿದ್ರು. ಆ ಗುರುಗಳು ಮನೆಗೆ ಬಂದು ಆ ಒಂದು ಆ ಮಜ್ಜಿಗೆಯನ್ನು ಕುಡಿದು ನೋಡ್ತಾ ಇದ್ರು. ಇಲ್ಲ, ಇದರೊಳಗೆ ಇನ್ನೂ ಒಂದಿಷ್ಟು ತೀಕ್ಷ್ಣ ಇದೆ, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ದಿವಸ ದೇವರಿಗೆ ಮೀಸಲಾ ಮಾಡ್ರಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಹೀಗಾಗಿ 1 ತಿಂಗಳವರೆಗೆ ಆ ಎಳೆಯಂದಿ ಹೈನನ್ನು ಯಾರೂ ಮುಟ್ತಾ ಇರಲಿಲ್ಲ, ತಿಂತಾ ಇರಲಿಲ್ಲ. ಆದರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದರೆ ಎಮ್ಮೆ ಏಯ್ತೋ ಅದನ್ನು ಡೈರಿಗೆ ಹಾಕಿಬಿಡ್ತಾರೆ. ಅದಕ್ಕಾಗಿ ಈ ಒಂದು ಗಿಣ್ಣಾಗಲಿ ಅದನ್ನು ತಿನ್ನಲಿಕ್ಕೆ ಹೋಗಬಾರ್ದು. ಇನ್ನು ಬಂಧುಗಳೇ, ನಾನು ತಮಗೊಂದು ವಿಶೇಷ ವಿಚಾರವನ್ನು ಹೇಳಲಿಕ್ಕೆ ವ್ಯಕ್ತ ಮಾಡ್ತೀನಿ. ಯಾಕಂದರೆ ನೋಡಿ, ಇವತ್ತು ನಾವು ಅಪ್ರಾಕೃತಿಕ ಜೀವನ ಮಾಡ್ತಾ ಇದ್ದೀವಿ.
ಪ್ರಕೃತಿ ಉಪಚಾರ. ಇಲ್ಲಿ ನಾವು ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಅಂಕಣದಲ್ಲಿ ಈ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀವಿ. ಈಗ ನಾವು ಏನಪ್ಪಾ ಅಂತಂದರೆ ಆ ಒಂದು ಮುಂದಿನ ಒಂದು ಹಂತದಲ್ಲಿ ಏನಪ್ಪಾ ಅಂತಂದರೆ ನಾನು ಇನ್ನೂ ಕೆಲವೊಂದು ಪಥ್ಯ ಹೇಳ್ತಾ ಹೋಗ್ತೀನಿ, ಅದನ್ನು ಒಂದಿಷ್ಟು ಗಮನಿಸಿ. ಈ ಪಥ್ಯದಲ್ಲಿ ಇನ್ನು ನಾನು ಏನು ಹೇಳೋದಪ್ಪ ಅಂತಂದರೆ ಈ ತತ್ತಿ, ಮೀನು, ಮಾಂಸ ಇವುಗಳನ್ನ ಸೇವನೆ ಮಾಡಬಾರ್ದು. ಇದು ಪ್ರಕೃತಿ ವಿರುದ್ಧ ಆಹಾರ. ಅಷ್ಟೇ ಅಲ್ಲ, ನಾನು ಈಗ ಹೇಳಿದಿನಲ್ಲ, ಈ ಗಿಣ್ಣಾಣು ತಿನ್ನಬಾರ್ದಂತ. ಗಿಣ್ಣಾಣು ತಿನ್ನಬಾರ್ದು, ಮತ್ತು ಹಾಲು ಸಹಿತ ನಿಜವಾಗಿಯೂ ಮನುಷ್ಯನ ಆಹಾರ ಅಲ್ಲ. ಹಾಲು, ತತ್ತಿ, ಮೀನು, ಮಾಂಸ. ಯಾಕಂದರೆ ಹಾಲು ಒಂದಿಷ್ಟು ರಾಜಸ ಆಹಾರ ಅಂತ ಬಳಸ್ತಾ ಇದ್ದಾರೆ. ಆದರೆ ಯಾವ ಪ್ರಾಣಿಯು ತನ್ನ ತಾಯಿಯ ಹಾಲನ್ನಲ್ಲದೆ ಬೇರೆ ಹಾಲನ್ನು ಅದು ಬಳಸೋದಿಲ್ಲ. ಸ್ವಲ್ಪ ಒಂದಿಷ್ಟು ಚಿಂತನೆ ಮಾಡಬೇಕಂತ ವಿಚಾರ. ಅನೇಕ ತಜ್ಞ ಪ್ರಕೃತಿ ಉಪಚಾರ ಜೊತೆಗೆ ನಾನು ಚರ್ಚೆ ಮಾಡಿಬಿಟ್ಟು ಈ ವಿಚಾರಗಳನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಅನೇಕ ಅಲೋಪತಿ ವೈದ್ಯರು ಸಹಿತ ಹಾಲನ್ನು ಅನೇಕ ಒಂದು ಗಂಭೀರ ಕೆಲವೊಂದು ಸಮಸ್ಯೆಗಳಲ್ಲಿ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇವತ್ತು. ಏಕೆಂದರೆ ಹಾಲನ್ನು ನೋಡಿ, ಆಡಿನ ಮರಿ ಆಡಿನ ಹಾಲು ಕುಡಿತದೆ, ಎಮ್ಮಿ ಕರ ಎಮ್ಮಿ ಹಾಲು ಕುಡಿತದೆ, ಆಕಳ ಕರು ಆಕಳ ಹಾಲು ಕುಡಿತದೆ. ಆದರೆ ಮನುಷ್ಯ ಯಾಕೆ ಬೇರೆ ದನಗಳ ಹಾಲನ್ನು ಕುಡಿತಾನೆ? ಒಂದಷ್ಟು ಚಿಂತನೆ ಮಾಡಬೇಕಂತ ವಿಚಾರ ನೋಡಿ. ಸ್ವಲ್ಪ ನಾವು ವಿಚಾರ ಮಾಡಬೇಕು. ಒಂದು ಎಮ್ಮೆ ಕರು ಇದೆ ಅಂತ ಇಟ್ಕೊಳ್ಳಿ. ಅದು ಎದ್ದ ಮೇಲೆ ತನ್ನ ತಾಯಿ ಹಾಲನ್ನು ಕುಡಿತಾ ಇರ್ತದೆ. ಸುಮಾರು 1 ವರ್ಷ ಆದಮೇಲೆ ಅದಕ್ಕೆ ಹಲ್ಲು ಬರ್ತದೆ. ಹಲ್ಲು ಬಂದ ಮೇಲೆ ಆ ತಾಯಿಗೆ ಗೊತ್ತಾಗ್ತದೆ, ಆ ಎಮ್ಮೆಗೆ ಗೊತ್ತಾಗ್ತದೆ. ಅದೇನು ಮಾಡ್ತದೆ? ಒದ್ದು ಬಿಡ್ತದೆ ಅದನ್ನು. ಬೇಡ, ಬರಬೇಡ, ನೀನು ಹಾಲು ಕುಡಿಬೇಡ ಅಂತ. ಅಂದರೆ ಏನು ಮಾಡಂತ ಹೇಳ್ತದೆ? ಹೋಗಿ ನಿನಗೆ ಹಲ್ಲು ಬಂದವ, ಹುಲ್ಲು ತಿನ್ನು ಅಂತ ಹೇಳ್ತದೆ ಅದು. ನೋಡಿ, ಅದನ್ನು ಹುಲ್ಲು ತಿಂತಾ ಹೋಗ್ತದೆ. ಅದು ಎಷ್ಟು ಹುಲ್ಲು ತಿಂತಾ ಹೋಗ್ತದೆ, ಹಲ್ಲುಗಳು ಗಟ್ಟಿಮುಟ್ಟಾಗಿ ಬೆಳಿತಾವ. ಅದು ಸಾಯೋವರೆಗೆ ಅದಕ್ಕೆ ಹಲ್ಲು ಬೀಳೋದಿಲ್ಲ. ಅದೇ ರೀತಿ ನಾವು ಮನುಷ್ಯರ ಸಹಿತ ಚಿಂತನೆ ಮಾಡಬೇಕಂತ ವಿಚಾರ ನೋಡಿ ಬಂಧುಗಳೇ. ಈಗ ನಾವು ಹಾಲು ವಿಚಾರ ಮಾಡಿ, ತಾಯಿ ಒಂದು ಗರ್ಭದಲ್ಲಿದ್ದಾಗ ಮಗುವಿನ ಪೋಷಣೆ, ಅದರಿಂದ ತಾಯಿ ಏನನ್ನು ತಿಂತಾಳೋ ಅದರಿಂದ ಮಗುವಿನ ಪೋಷಣೆ. ಆಮೇಲೆ ಪ್ರಸವ ಆದಮೇಲೆ ಡಿಲಿವರಿ ಆದಮೇಲೆ ಏನಾಗ್ತದೆ? ಮಗುವಿಗೆ ಹಾಲಿನ ಅವಶ್ಯಕತೆ ಇದೆ. ಆವಾಗ ತಾಯಿ ಎದೆಗೆ ಹಾಲು ಬೀಳ್ತದೆ. ಆ ತಾಯಿ ಎದೆಗೆ ಹಾಲು ಬಿದ್ದಾಗ ಆ ಹಾಲನ್ನು ಏನು ಮಾಡ್ತದೆ? ಆ ಮಗು ಕುಡಿತದೆ. ಮೊದಲು ಚಿನ್ನದ ಹಾಲು ಅಂತ ಹೇಳ್ತಾರೆ, ಕೊಲೆಸ್ಟ್ರಾಮ್ ಅಂತ. ಅದನ್ನು ಕುಡಿಲೇಬೇಕು ಮಗು. ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ. ಇವತ್ತು ಅನೇಕ ವೈದ್ಯರು ಸಹಿತ ಅದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಏನು ಮಾಡಬೇಕು? ಮಗುವಿಗೆ ಹಾಲು ಕುಡಿಸೋದನ್ನು ಪ್ರಚೋದನೆ ಮಾಡ್ತಾ ಹೋದರೆ ಧಾರಾಳವಾಗಿ ಎದೆಗೆ ಹಾಲು ಬರ್ತದೆ. ಆಮೇಲೆ ಆ ಮಗುವಿಗೆ 6 ತಿಂಗಳವರೆಗೆ ಬೇರೆ ಏನನ್ನೂ ಕೊಡಬಾರ್ದು, ಬರೀ ತಾಯಿ ಎದೆ ಹಾಲನ್ನೇ ಕೊಡಬೇಕು. ನೀರು ಸಹಿತ ಕೊಡಬಾರ್ದಂತ ಅನೇಕ ವೈದ್ಯರುಗಳು ಹೇಳ್ತಾರೆ. ಈಗ ಇನ್ನು ತದನಂತರ ಹಂತವಾಗಿ ಏನಪ್ಪ ಅಂತಂದರೆ ಆ ಮಗುವಿಗೆ ಬಹಳ ಅಂದರೆ 1 ವರ್ಷದವರೆಗೆ ತಾಯಿ ಎದೆ ಹಾಲನ್ನು ಕೊಡಬೇಕು. ಜೊತೆಗೆ ಪೂರಕ ಆಹಾರಗಳನ್ನು ಕೊಡ್ತಾ ಹೋಗಬೇಕು. ಆದರೆ ಹಾಲು ಬೇಕಾಗಿಲ್ಲ ಬಂಧುಗಳೇ. ಬೇರೆ ದನಗಳ ಹಾಲು ಆ ಮಗುವಿಗೆ ಬೇಕಾಗಿಲ್ಲ. ಏಕೆಂದರೆ ಆ ಮಗುವಿಗೆ 1 ವರ್ಷ ಆದಮೇಲೆ ಹಲ್ಲು ಬಂದರೆ ಅದಕ್ಕೇನು ಮಾಡಬೇಕು? ತಿನ್ನುವುದಕ್ಕೆ ನಾವು ಹೆಚ್ಚಿಗೆ ಪ್ರಚೋದನೆ ಮಾಡಬೇಕು. ಬೇರೆ ಕಾಯಿ ಪಲ್ಯಗಳಿರ್ಬೋದು, ಹಣ್ಣಿರ್ಬೋದು, ನಮ್ಮ ಪಾರಂಪರಿಕ ಆಹಾರ ಇರ್ಬೋದು, ಅದನ್ನು ನಾವು ಕೊಡ್ತಾ ಹೋದರೆ, ಮಗು ಅದನ್ನು ತಿಂತಾ ಹೋದರೆ, ಹಲ್ಲಿಗೆ ಕೆಲಸ ಕೊಡ್ತಾ ಹೋದರೆ 100 ವರ್ಷದವರೆಗೆ ಅವನ ಅಜ್ಜನಾದರೂ ಹಲ್ಲುಗಳು ಬೀಳೋದಿಲ್ಲ.